ನನ್ನ ಹತ್ರನೇ ಹುಡುಕ್ತೀಯ? ಆರಾಮಾಗಿ ನೋಡು. ಇಲ್ಲಿ ನೋಡಿದ್ರ ಸಾಕ್ಷಿ ಸಿಕ್ತು. ನನಗೆ ಇವನ್ ಮೇಲೆ ಮೊದ್ಲಿಂದ ಸಂಶಯ ಇತ್ತು. ಆಟ ಆಡಕ್ ಬಂದು ಇಲ್ಲಿ ಮೋಸದಲ್ಲಿ ಸಿಗಾಕೊಂಡ. ಮತ್ತೆ ನನ್ನ ತಮ್ಮ ಇವನ್ ಜೊತೆ ಬ್ಲೈಂಡ್ ಆಟ ಆಡಿ ಈ ಚೀಟರ್ ನ ಸೋಲಿಸ್ಬಿಟ್ಟ. ನಾನೆಂತ ಆಟಗಾರ ಅಂತಂದ್ರೆ ಇವನ್ ಯಾವ್ದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ನೋ ಅದು. ಏಯ್, ಹದ್ಮೀರ್ ಮಾತಾಡ್ಬೇಡ. ನಮ್ಮಪ್ಪ ಅನ್ಕೊಂಡಿದ್ಯಾ? ನಿಮ್ಮಮ್ಮ ನಿಂಗೆ ಯಾರು ಅಂತ ಹೇಳಿಲ್ವಾ? ನಿನ್ನ ಹತ್ರ ದಮ್ಮಿದೆ. ಯಾರು ಕಂಡಿಡಿಯಕ್ಕಾಗೋದನ್ನ ನೀನ್ ಕಂಡಿಡ್ದಿದ್ಯಾ. ಐ ಆಮ್ ಇಂಪ್ರೆಸ್ಡ್. ಓಕೆ, ಯು ಗಾಟ್ ಮೀ. ನಾನು ನನ್ನ ಸೋಲ್ನ ಒಪ್ಕೊಂತೀನಿ. ಆದ್ರೆ ನನಗೊಂದು ವಿಷಯ ಹೇಳು. ಏನ್ ನಿನ್ನ ಹೆಸರು? ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ನಾನ್ ನಿನ್ನ ಯಾವತ್ತೂ ಮರೆಯಲ್ಲ. ಅದೇನಂದ್ರೆ ಬೀದಿ ಆಟ ಒಂದೇ ತರ ಇರಲ್ಲ. ಅದು ನಮ್ಮನ್ನ ಮತ್ತೆ ಸೇರ್ಸುತ್ತೆ. ಮತ್ತೆ ಸೇರ್ಸದ್ಮೇಲೆ ಆಟ ಆಡ್ಲೇಬೇಕು. ಆಗ ನಿನ್ನ ಅದೃಷ್ಟ ಚೆನ್ನಾಗಿರಲ್ಲ ಪೀಟರ್ ಡಿಕೋಸ್ಟಾ. ಏಯ್, ಈ ಧಮ್ಕಿನ ಬೇರೆ ಎಲ್ಲಾದ್ರೂ ಕೊಡು, ಗೊತ್ತಾಯ್ತಾ? ಹೋಗ ಇಲ್ಲಿಂದ. ಇನ್ಯಾವತ್ತು ಈ ಕೆಸಿನೋದಲ್ಲಿ ಕಾಣಿಸ್ಕೋಬೇಡ. ಹೊರಟೋಗಿಲ್ಲಿಂದ ಹೋಗು. ಪೀಟರ್, ಇವತ್ ನೀನ್ ಇಲ್ದೆ ಹೋಗಿದ್ರೆ ನನ್ ಕಸಿನೋ ಪ್ರೈಡ್ ಮುಚ್ಚ ಹೋಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ಹಾಗೆ ನೀನು ಆಂಥನಿ ಚೀಟಿಂಗ್ ಹಿಡ್ದಿಯಲ್ಲ, ನನಗ್ ಗೊತ್ತಿರ್ಲಿಲ್ಲ ನೀನ್ ಇಷ್ಟು ಎಕ್ಸ್ಪರ್ಟ್ ಅಂತ. ನಾನು ಎಕ್ಸ್ಪರ್ಟ್ ಅಲ್ಲ, ಆದ್ರೆ ನನ್ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕೂ ಆಗಲ್ಲ. ನಿನಗ್ ನಿಜ ಹೇಳೋಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನೀನ್ ಈ ಜಾಬ್ನ ಕಂಟಿನ್ಯೂ ಮಾಡ್ಬೇಕು. ಅದು ಅಲ್ದೆ ನಮ್ ಕಸಿನೋಗೆ ಒಬ್ಬ ಎಕ್ಸ್ಪರ್ಟ್ನ ಅವಶ್ಯಕತೆ ಇದೆ. ಅದಕ್ಕೆ ನಾನ್ ನಿನ್ಗೆ ಸೀನಿಯರ್ ಸ್ಪಾಟರ್ ಪೊಸಿಷನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ, ಆದ್ರೆ ನಾನು ನಿಮ್ ಕಸಿನೋದ್ರಲ್ಲಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಾನು ಹೋಗ್ಬೇಕು. ನಾನಿನ್ ಹೊರಡ್ತೀನಿ. ಓಕೆ, ಈ ದುಡ್ಡು ನಿನ್ಗೋಸ್ಕರ. ನ್ಯೂ ಇಯರ್ಸ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡು. ಮುಂದೆ ಯಾವತ್ತಾದ್ರೂ ನನ್ನ ಅವಶ್ಯಕತೆ ಬಿದ್ರೆ ಖಂಡಿತ ನನ್ನ ಹತ್ರ ಬಾ. ಬಾಯ್. ಒಂದ್ ಬ್ರೆಡ್ ಆಮ್ಲೆಟ್. ಪೀಟರ್ ಬ್ರದರ್, ನನಗ್ ಗೊತ್ತಿತ್ತು. ಅಣ್ಣ, ಏನ್ ಆಟ ಆಡಿದ್ರಿ ನೀವು? ನನಗ್ ನಿಜ ಹೇಳಿ, ನೀವು ಇದನ್ನ ಹೇಗ್ ಮಾಡಿದ್ರಿ ಅಂತ. ಬೇರೆ ಹೇಳು. ನನ್ನ ಹತ್ರ ಒಂದು ಆಫರ್ ಇದೆ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡೋಣ. ನಾವಿಲ್ಲಿಂದ ಕಸಿನೋಗ್ ಹೋಗೋಣ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ. ನಾವು ಅಲ್ಲಿ ಆಟ ಆಡೋಣ. ಸಖತ್ ದುಡ್ಡು ಮಾಡ್ಕೊಬೋದು ಅಣ್ಣ, ದುಡ್ಡು ಮಾಡ್ಕೊಬೋದು. ನನಗೆ ಇಂಟ್ರೆಸ್ಟ್ ಇಲ್ಲ, ಆಯ್ತಾ? ಅಣ್ಣ, ಪೀಟರ್ ಅಣ್ಣ ಕೇಳೋಣ. ನಾಳೆ ಕೊಡ್ತೀನಿ. ಅಣ್ಣ ಕೇಳೋಣ. ನಾನು ಯಾವಾಗ್ಲೇ ಆಡಿದ್ರು ಸೋಲ್ತಾ ಇರ್ತೀನಿ. ನಿಮ್ ಲಕ್ಕಿಂದ ನನ್ ಲಕ್ಕು ಚೇಂಜ್ ಆಗುತ್ತಣ್ಣ. ನೋಡೋಣ. ಅಣ್ಣ ಅಣ್ಣ ಕೇಳು ಅಣ್ಣ. ಅಣ್ಣ 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 2 ದಿನದಿಂದ ಏನು ತಿಂದಿಲ್ಲ ಅಣ್ಣ, ಕೊಡೋಣ ಪ್ಲೀಸ್ ಅಣ್ಣ. ಅಣ್ಣ 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 ಅಯ್ಯೋ, ನನ್ಗಿಂತ ದೊಡ್ಡ ಭಿಕಾರಿ ಅವನು. ಇದನ್ ತಗೊಳ್ಳಿ, ಮನೆಗೆ ಹೊರಡಿ. ಇಲ್ ಬೇಡ, ಮನೆಗೆ ಹೋಗಿ ನಿಧಾನವಾಗಿ ಓಪನ್ ಮಾಡಿ. ಹೊಟ್ಟೆ ಹಸಿತಿದ್ಯಾ? ಅಣ್ಣ 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 ಅಣ್ಣ, ನೀವಂತೂ ಆ ಭಿಕ್ಷುಕಿನ ಒಂದ್ ಕ್ಷಣದಲ್ಲೇ ಕೋಟ್ಯಾಧಿಪತಿ ಮಾಡ್ಬಿಟ್ರಲ್ಲ ಅಣ್ಣ. ನನಗೇನಾದ್ರೂ ಗೊತ್ತಾಗಿದ್ರೆ ನಾನೆಲ್ಲೋ ಕುತ್ಕೊಂಡ್ಬಿಡ್ತಿದ್ದೆ. ಗೋವಾ ಕಸಿನೋದಲ್ಲಿ ದುಡ್ಡು ನೀರ್ ತರ ಹರಿತಿದೆ. ಅದ್ರಲ್ಲಿ ಒಂದಣಿ ನೀರು ಇವ್ರಿಗೆ ಸಿಕ್ಕಿದ್ರು ಇವ್ರ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಆಗತ್ತಲ್ಲ. ಈ ಮಾತಂತ ಸರಿಯಾಗಿ ಹೇಳಿದ್ರಿ ಅಣ್ಣ ನೀವು. ಈಗ ನೋಡಿ ಒಳ್ಳೆ ಮಳೆ ಬರ್ತಾ ಇದೆ, ಮತ್ತೆ ದುಡ್ಡಿಂದು. ಅಣ್ಣ ಒಂದ್ ಮಾತೇಳು ನನಗೆ. ನೀನ್ ಆ ಭಿಕ್ಷುಕಿಗೆ ಅಷ್ಟೊಂದು ದುಡ್ಡು ಕೊಟ್ಟಲ್ಲ,
ಬೇರೆ ಯಾರಿಗೂ ಕೊಡಕ್ ಹೋಗಿಲ್ಲ. ಯಾಕೆ ಅದು? ಯಾಕಂದ್ರೆ ಅವ್ರ ಅಕೌಂಟಲ್ಲಿ ನಿನ್ನ ಅಕೌಂಟ್ಗಿಂತ ಜಾಸ್ತಿ ದುಡ್ಡಿದೆ. ಭಿಕ್ಷೆ ಬಿಡೋದು ಅವ್ರ ಕಸುಬು, ಆದ್ರೆ ಆ ಹೆಂಗಸು ಕಷ್ಟಪಡ್ತಿದ್ದಾಳೆ. ಅಣ್ಣ ಅಣ್ಣ, ಈ ಮಾತಂತೂ ಸತ್ಯ ಅಣ್ಣ. ನೀವಂತೂ ತುಂಬಾ ದಯಾಳು ಮತ್ತೆ ನಿಮ್ ಮನ್ಸಂತೂ ತುಂಬಾ ಚೆನ್ನಾಗಿದೆ ಅಣ್ಣ. ನನ್ ಮಾತು ಒಪ್ಕೊಳ್ಳಿ ಅಣ್ಣ. ನಮ್ಮಿಬ್ರು ಜೋಡಿ ಮುಂದೆ ಚೆನ್ನಾಗಿ ವರ್ಕ್ ಆಗುತ್ತಣ್ಣ. ಅಣ್ಣ, ನೀವ್ ಒಂದ್ಸರಿ ನನ್ ಜೊತೆ ಕೈ ಜೋಡಿಸಿದ್ರೆ ಆಗ ನಾನ್ ಮುಂದುವರಿಯೋದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ. ನನ್ನ ಹತ್ರ ದೊಡ್ಡ ದೊಡ್ಡ ಕನೆಕ್ಷನ್ಗಳೆಲ್ಲ ಇದೆ. ಕನೆಕ್ಷನ್ಸ್ ಇದೆಯಾ? ಯಾಕೇನಿದೆ ಅಣ್ಣ? ಈ ವ್ಯಕ್ತಿ ಗೊತ್ತಾ ನಿನಗೆ? ಗೊತ್ತು ಅಣ್ಣ, ಅವನ ಹೆಸರು ಡೇವಿಡ್ ಅಂತ. ತುಂಬಾ ವರ್ಷಗಳಿಂದ ಟ್ರಕ್ ಓಡಿಸ್ತಾ ಇದ್ದ. ಈಗ ಒಂದ್ ಬಾರ್ ಇದೆ ಅವನ ಹತ್ರ. ಅವನ್ ಮನೆ ಪಕ್ಕದ ರೋಡ್ ಹತ್ರ ಇನ್ನೊಂದ್ ಬಾರ್ ಇದೆ ಅವನ್ದು. ಪ್ರತಿ ಹೊಸ ವರ್ಷದ ಟೈಮಲ್ಲಿ ಅವನು ಅಲ್ಲಿ ಆಟ ಆಡ್ತಾನೆ. ಎಷ್ಟೋ ಜನಗಳಿಗೆ ಅವನು ತುಂಬಾ ಸೋಲ್ಸಿದಾನಣ್ಣ. ಇದುವರೆಗೂ ಇವನ್ನ ಸೋಲ್ಸೋದಕ್ಕೆ ಯಾರ ಕೈಲೂ ಆಗಿಲ್ಲ ಅಣ್ಣ. ನಿನಗ್ ಚೆನ್ನಾಗಿ ಗೊತ್ತಲ್ವಾ ಇವನೇ ಅಂತ? ಏನಣ್ಣ ಹೇಳ್ತಿದ್ದೀರಾ? ನಾನು ಹೋದ ವರ್ಷ ಅಲ್ಲೇ ಹೋಗಿದ್ದೆ ಜೂಜಾಡೋದಕ್ಕೆ. ಜೂಜಾಡ್ತಲ್ಲಿ ನನ್ನ ಸೋಲ್ಸಿ ನನ್ನ ಕಾರ್ನಾಗ ಎತ್ಕೊಂಡ್ಬಿಟ್ಟ. ಬೀದಿಲ್ ನಿಲ್ಸ್ಬಿಟ್ಟ ಅಣ್ಣ ನನ್ನ. ಅವನು ನಡ್ಕೊಂಡೆ ಬಂದೆ ಮನೆ ತನಕ. ನನ್ನ ಅಲ್ಲಿ ಕರ್ಕೊಂಡೋಗು. ನನಗನ್ನಿಸ್ತಿದೆ ನೀನ್ ನ್ಯೂ ಇಯರ್ ಚೆನ್ನಾಗಿರುತ್ತೆ ಅಂತ. ಅಣ್ಣ, ನೀನ್ ನಿಜವಾಗ್ಲೂ ಆ ಡೇವಿಡ್ ಜೊತೆ ಜೂಜಾಡಕ್ ಹೋಗ್ತಿದ್ಯಾ? ಯಾಕೆ ಆಡ್ಬಾರ್ದಾ? ಇಲ್ಲಣ್ಣ, ಹಾಗೆ ಸುಮ್ನೆ ಕೇಳ್ದೆ. ಆದ್ರೆ ನೀವ್ ಹೇಳಿದ್ರಿ ನಾನು ಇನ್ಮೇಲಿಂದ ಜೂಜ್ ಆಡಲ್ಲ ಅಂತ. ಆದ್ರೆ ಇವತ್ತು ಆಡ್ತೀನಿ, ನನ್ನ ಫ್ರೆಂಡ್ಗೋಸ್ಕರ. ಫ್ರೆಂಡು ನಾನಾ? ನಿನಗೆ ನಿನ್ ಕಾರು ದುಡ್ಡು ವಾಪಸ್ ಬೇಕೋ ಬೇಡವೋ? ಏನ್ ಹೇಳಿದ್ರಣ್ಣ? ಬನ್ನಿ ಹೋಗೋಣ. ನಿನ್ ಕೆಲ್ಸ ನೀನ್ ನೋಡ್ಕೋ, ನನ್ ದಾರಿಗೆ ಬರ್ಬೇಡ. ನನ್ಗನ್ಸುತ್ತೆ ಇವತ್ತು ಅಣ್ಣನ್ ಮೂಡ್ ಚೆನ್ನಾಗಿದೆ ಮತ್ ನನ್ ಗುಡ್ ಲಕ್ ಕೂಡ. ಬನ್ನಿ ಅಣ್ಣ ಹೋಗೋಣ, ನಡೀರಿ. ಸದ್ಯ ಮಳೆನೂ ನಿಲ್ತು. ಅಣ್ಣ, ಇಲ್ಲಿ ಒಳಗಡೆ ಹೋದ್ರೆ ಡೇವಿಡ್ ಅಡ್ಡ ಸಿಗುತ್ತೆ. ಪ್ರತಿ ವರ್ಷ ಇಲ್ಲಿ ಸಾವಿರಷ್ಟು ಜನಗಳು ಇಲ್ಲಿ ಜೂಜಾಡೋದಕ್ ಬರ್ತಾರೆ ಮತ್ತೆ ಗೆಲ್ಲೇಬೇಕು ಅಂತ ಬರ್ತಾರೆ. ಆದ್ರೆ ಗೆಲ್ಲೋದ್ ಮಾತ್ರ ನಮ್ ಡೇವಿಡ್ ಅವರು. ಈ ಕಾರ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲಣ್ಣ, ಇದು ನನ್ ಕಾರೇನೆ. ಆ ನನ್ ಮಗ ನನ್ನ ಜೂಜಿಂದ ಸೋಲ್ಸಿ ಗೆದ್ಬಿಟ್ಟ. ಹಾಗಿದ್ರೆ ಈ ಡೇವಿಡ್ ಕೂಡ ಚೀಟರೇ? ಅಯ್ಯೋ ಇಲ್ಲಣ್ಣ, ಚೀಟರ್ ಅಲ್ಲ. ನಿಯತ್ತಿಗೆ ಇನ್ನೊಂದ್ ಹೆಸರೇ ಅವಂದು. ತುಂಬಾ ಸಖತ್ತಾಗಿ ಆಡ್ತಾನೆ. ಇಲ್ಲಿವರೆಗೂ ಸೋತೇ ಇಲ್ಲ. ಇವನು ತುಂಬಾ ಮುಗ್ಧ, ಇಲ್ಲಾಂದ್ರೆ ದಡ್ಡ ಆಗಿರ್ತಾನೆ. ಅದಕ್ಕೆ ಇವನು ಡೇವಿಡ್ ಆಡೋ ಆಟಕ್ಕೆ ನಿಯತ್ತು ಅಂತ ಹೆಸರು ಕೊಡ್ತಿದ್ದಾನೆ. ಬನ್ನಿ ಅಣ್ಣ. ಕೊಡೋ ಕೊಡೋ, ವಾಪಸ್ ಕೊಡೋ, ಕೊಡ್ಬೇಕು. ಅರೆ ದಾರಾ ಭಾಯ್, ವಾಪಸ್ ಬಂದ್ಬಿಟ್ರಾ? ಇವತ್ ನಿಮ್ ಜೊತೆಗ್ ಲಕ್ನು ಕರ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ ನೀನು. ಇವತ್ ನನ್ ಲಕ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಈಗ ಡೇವಿಡ್ ಎಲ್ಲಿದ್ದಾನೆ ಅಂತ ನನ್ಗೆ ಹೇಳ್ತೀಯಾ? ಡೇವಿಡ್? ಹಾ, ಡೇವಿಡ್ ಅಲ್ಲಿದ್ದಾನೆ ನೋಡಿ. ಅಲ್ಲಿ ಆಟ ಆಡ್ತಾ ಇದ್ದಾನೆ. ಈ ಆಟದಲ್ಲಿ 2 ಡಯಸ್ ಅನ್ನ ರೋಲ್ ಮಾಡಲಾಗುತ್ತೆ. ಮತ್ ಅದ್ರಲ್ಲಿ ಬರೋ ನಂಬರ್ಗಳೇ ಬೇಸ್ ನಂಬರ್ ಆಗಿರುತ್ತೆ. ಆಮೇಲೆ ಬೇರೆ ಬೇರೆ ನಂಬರ್ಸ್ ಗಳನ್ನ ಪ್ಲೇಯರ್ಸ್ ಗಳಿಗೆ ಹಂಚಲಾಗುತ್ತದೆ. ಯಾವ ನಂಬರ್ ಡಯಸ್ ನ ಬೇಸ್ ನಂಬರ್ ಗಿಂತ ಕಡಿಮೆ ಬರುತ್ತೋ ಆ ಪ್ಲೇಯರ್ ಆಟದಿಂದ ಸೋತ ಹಾಗೆ. ಮತ್ ಯಾರಿಗ್ ಜಾಸ್ತಿ ಬಂದಿರುತ್ತೋ ಆ ಪ್ಲೇಯರ್ ಗೆದ್ದ ಹಾಗೆ. ಅಣ್ಣ, ಎಲ್ರ ಮುಂದೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ನಗ್ತಾ ಇದ್ದಾನಲ್ಲ, ಅವನೇ ಡೇವಿಡ್. ಇಷ್ಟು ವರ್ಷಗಳ ಹುಡುಕಾಟದ ನಂತರ ನನಗೆ ನೀನ್ ಸಿಕ್ಕೇ ಬಿಟ್ಟೆ ಡೇವಿಡ್. ನಿನ್ನ ಕೆಟ್ಟ ಸಮಯ ಈಗ ಶುರು. ಎಲ್ಲ ಗೆದ್ಬಿಟ್ಟೆ. ಹೇ ತಾರಾ, ಮತ್ತೆ ಬಂದ್ಯಾ? ನಡ್ಕೊಂಡ್ ಬಂದಿರ್ಬೇಕಲ್ವಾ? ಹೋದ್ಸಲ ಗಾಡಿನ ಸೋತಿದ್ಯಲ್ವಾ? ಈ ಸಲ ಏನನ್ ಸೋಲಕ್ ಬಂದಿದ್ಯಾ? ಡೇವಿಡ್, ಈ ಸರಿ ನಾನಲ್ಲ, ನನ್ ಬದಲಾಗಿ ನನ್ ಗೆಳೆಯ ಆಡ್ತಾನೆ. ಮತ್ತೆ ನಿನ್ಗೆ ದುಡ್ಡಿನ ಹುಚ್ಚಿಡ್ತಿದ್ಯಲ್ಲ, ಯೋಚನೆ ಮಾಡ್ಬೇಡ. ಇವನ ಹತ್ರ ತುಂಬಾ ದುಡ್ಡಿದೆ. ಅಂದ್ರೆ ಒಬ್ಬ ಭಿಕಾರಿ ರಾಜನ್ ಜೊತೆ ಗೆಳೆತನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವ ಊರಿನ ರಾಜನೋ ನೀನು? ನೀನ್ ಇವನ ಹತ್ರ ಆಡು, ಅವಾಗೆಲ್ಲ ಗೊತ್ತಾಗತ್ತೆ. ಕುರು 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 ಕೂತ್ಕೋ ರಾಜ. ದುಡ್ಡೆಷ್ಟು ಕಟ್ತಾ ಇದ್ಯಾ? $500. ಇವನ್ಯಾರೋ ಭಿಕಾರಿಗಳಿಗೆ ರಾಜ. ಅಣ್ಣ, ನಿಮ್ಮ ಹತ್ರ ಬರೀ $500 ಮಾತ್ರ ಇದೆಯಾ? ಹಾ, ಒಂದ್ಸರಿ ಜೋಬ್ ಚೆಕ್ ಮಾಡ್ಕೊಡಿ ಅಣ್ಣ, ಏನಾದ್ರೂ ಇದ್ರೂ ಇರಬಹುದು. ನನ್ ಮೇಲೆ ನಂಬಿಕೆ ಇಲ್ವಾ? ಡೇವಿಡ್, 10,000. ಈಗಿರೋದು ಆಟದಲ್ಲಿ ಮಜಾ. ಅಣ್ಣ, ನನ್ ದುಡ್ಡನ್ನ ನಿನ್ ದುಡ್ಡು ಅನ್ಕೊಳ್ಳಿ. ನೀವು ಒಂದೇ ಒಂದ್ಸರಿ ಡೇವಿಡ್ನ ಸೋಲ್ಸ್ಬಿಡಿ,
ನಾನು ಪೂರ್ತಿ ದುಡ್ಡನ್ನ ಆಟಕ್ಕಿಡ್ತಿದ್ದೀನಿ. ಅಣ್ಣ ಸ್ವಲ್ಪ ಸ್ವಲ್ಪ ಆಡೋಣ ಅಲ್ಲ, ಇದು ತುಂಬಾ ದೊಡ್ಡ ರಿಸ್ಕು. ರಿಸ್ಕ್ ನನ್ನ DNA ಅಲ್ಲೇ ಇದೆ. ಇರು, ನಾನು ಸೆಟ್ ಮಾಡ್ತೀನಿ. ಇದನ್ನ ಹೇಗ್ ಸೆಟ್ ಮಾಡ್ತೀನಿ ಅಂದ್ರೆ ನೀನ್ ಸೋಲೋದಂತೂ ಪಕ್ಕ. ಈ ಥರ ಸೆಟ್ಟಿಂಗ್ ಮಾಡಿದ್ರೆ ನನ್ನ ಸೋಲು ಖಂಡಿತ. ಇದನ್ನ ಸೆಟ್ ಮಾಡಿದ್ದೀನಿ. ಈಗ ರೂಲ್ಸಿನ ಪ್ರಕಾರ ನಾನು ಇದನ್ನ ಲೆಫ್ಟ್ ಟು ರೈಟ್ ಎತ್ತುತ್ತೀನಿ. ಎತ್ತು. ಅಣ್ಣ ಟೋಟಲ್ ನಂಬರ್ ಡೈಸ್ 6. ಇದ್ರ ಅರ್ಥ ಯಾರಿಗೆ 6ಕ್ಕಿಂತ ಜಾಸ್ತಿ ಬಂದಿರುತ್ತೋ ಅವರೇ ಗೆಲ್ತಾರೆ ಅಂತ ಅರ್ಥ. ಏ ದಾರಾ, ಕಮೆಂಟ್ರಿ ಮಾಡ್ತಾನೆ ಇರ್ತೀಯ, ಸ್ವಲ್ಪ ಆಡಕ್ಕೂ ಬಿಡೋ. ಸರಿ ಸರಿ, ಮತ್ ನಿನ್ ತೋರ್ಸು. ಡೇವಿಡ್ದು ಟೋಟಲ್ 7 ಆಗಿದೆ, ನಮ್ದು 3 ಬಂದಿದೆ. ಈಗ ಏನಾದ್ರೂ 5 ಬಂದ್ರೆ ಆಗ ಮಜಾ ಇರುತ್ತಣ್ಣ. ನೋಡಿ ಅಣ್ಣ. ಅಣ್ಣ ನಮ್ಗೆ ಇದೇನಾದ್ರೂ ಸಿಕ್ಕಿದ್ದಿದ್ರೆ ನಾವು ಗೆಲ್ತಿದ್ವಿ. ಅಯ್ಯೋ, ಇದಂತೂ ತುಂಬಾ ಕೆಡ್ದಾಗ್ಬಿಡ್ತು ಕಣೋ. ನಾನ್ ಗೆದ್ಬಿಟ್ಟೆ ರಾಜ ಸರ್. ಈಗ ರಾಜ ಅವ್ರ ಹತ್ರ ದುಡ್ಡಿದ್ರೆ ಇಡ್ಬೋದು, ಇಲ್ಲ ಅಂದ್ರೆ ಹೊರ್ಟ್ ಹೋಗಿ. ಅಣ್ಣ ನೀವ್ ಹೇಗ್ ಸೋತ್ರಿ ಈಗ? ನೀನ್ ಸೋತ ಹಾಗೆ. ಯಾಕೋ ಆಚೆವರೆಗೂ ಬಿಡಕ್ ಬರ್ಬೇಕಾ? ಡೇವಿಡ್, ನೀನ್ ನಿಮ್ಮ ಅಣ್ಣನ ಹತ್ರ ಇಷ್ಟೊಂದೆಲ್ಲ ಮಾತಾಡಕ್ಕಾಗಲ್ಲ. ಸರಿ ಬಿಡು, ನಿನ್ನ ಹತ್ರನೇ ಮಾತಾಡ್ತೀನಿ. ದುಡ್ಡಿದ್ರೆ ಕಟ್ಟು, ಇಲ್ಲ ಅಂದ್ರೆ ಇಲ್ಲಿಂದ ಹೊರ್ಟ್ ಹೋಗೋ. ಹೋಗ. ಲೋ, ಇಲ್ಲಿಂದ ಹೊರಟೋಗೋ. ಈ ಜಾಗ ನಿಮ್ಮಂತ ಆಟಗಾರರಿಗಲ್ಲ. ಏನು ಗುರಾಯಿಸ್ತಿದ್ಯಾ? ಬೇಗ ಡಿಸೈಡ್ ಮಾಡೋ. ಡಿಸೈಡ್ ಮಾಡಾಯ್ತು, ನಾವಿಲ್ಲೇ ಇರ್ತೀವಿ. ದಾರ, ಇಲ್ಲಿಂದ ಹೋಗೋಣ ಬಾ. ನಿನ್ನ ರುಚಿಗೆ ಬರಿಸ್ತಿದ್ದಾರೆ. ಇಲ್ಲ ಅಣ್ಣ, ನನ್ಗೇನಾದ್ರೂ ಆದ್ರೆ ತಡ್ಕೋತೀನಿ, ಆದ್ರೆ ನಿಮ್ಗೇನಾದ್ರೂ ಆದ್ರೆ ಗೌಲೆ ನನಗ್ ದುಡ್ಡು ಬೇಕು, ನಿನಗ್ ಬೇಗ ಕೊಡ್ತೀನಿ. ಸರಿ, ಎಷ್ಟು ದುಡ್ಡು ಬೇಕು ನಿನಗೆ? ಹೇಳೋಣ ಎಷ್ಟು ಬೇಕು ಅಂತ. 20,000ನ? 2 ಲಕ್ಷ. 2 ಲಕ್ಷನಾ? 2 ಲಕ್ಷ. ಸರಿ ಅಣ್ಣ, ನೀವ್ ಹೇಳಿದ್ರೆ 2 ಲಕ್ಷನೇ. ಇಲ್ಲಿ ಕೇಳು, 2 ಲಕ್ಷ ನನ್ ಕೊಡು, ನಾವೀ ಸರಿ ಗೆಲ್ತೀವಿ. ಕೊಡು. ಧಾರಾಭಾಯ್, 10-20 ಸಾವಿರ ಕೇಳಿದಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ 2 ಲಕ್ಷ ಹೇಗ್ ವಾಪಸ್ ಕೊಡ್ತೀರಾ? ನನ್ ಮಗ್ನೆ, ನನ್ ಮನೆ 7 ಲಕ್ಷದ್ದು. ನಾನು ಅದನ್ನ ಮಾರಾದ್ರೂ ನಿನ್ ಸಾಲ ತೀರಿಸ್ತೀನಿ. ನನಗ್ ಕೊಡು. ದಾರ, ನಿಜವಾಗ್ಲೂ ನೀನ್ ಎಮೋಷನಲ್ ಫೂಲ್. ನಿಮ್ಮಂತ ಜನಗಳೇ ಈ ಗ್ಯಾಮ್ಲಿಂಗ್ ನ ದೊಡ್ಡದಾಗಿ ಬೆಳೆಸಿರೋದು. ಸರಿ, ಕೊಡ್ತೀನಿ, ಆದ್ರೆ 1-2 ಡಬಲ್ ಆಗುತ್ತೆ. ಸರಿನಾ? ಏನ್ ಹೇಳ್ತಾ ಇದೀಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ಅಂದ್ರೆ ನೋಡು, ನಿನಗಿವಾಗ 10 ರೂಪಾಯಿ ಬೇಕು ಅನ್ಕೋ, ಆದ್ರೆ ನಾನ್ ನಿನಗ್ ಕೊಡ್ತೀನಿ 9 ರೂಪಾಯಿ. ಆದ್ರೆ ನೀನ್ ನನಗ್ ವಾಪಸ್ ಕೊಡ್ಬೇಕಾಗುತ್ತೆ 13, ಅದು ಕೂಡ 1 ವಾರದೊಳಗೆ. 1 ವಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಬಡ್ಡಿ ಡಬಲ್ ಆಗುತ್ತೆ. ನಿನಗ್ ಒಪ್ಗೆನಾ ಹೇಳು? ಅಲ್ಲ ಕಣೋ, ಈ ಬಾರ್ನ ಕ್ಲೋಸ್ ಮಾಡಿ ಹೊರಗಡೆ ಹೋಗಿ ಯಾರ್ದಾದ್ರೂ ತಲೆ ಕಟ್ ಮಾಡ್ಬಿಡು, ಆಗ ಸರಿ ಹೋಗುತ್ತೆ. ಇಲ್ಲಿ ನಮ್ಮ ಅಪ್ಪ ಇದ್ರು ಕೂಡ ನಾನು ಅವ್ರ ಜೊತೆನೂ ಹೀಗೆ ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಬದಲಾಗಬಾರ್ದು. ಈಗೇನ್ ನಿಂಗ್ ಬೇಕಾ ಬೇಡವಾ? ಸರಿ ಕೊಡು ನನ್ಗೆ. ಇಲ್ಲಿ ತಗೊಳ್ಳಿ ಅಣ್ಣ, ಪೂರ್ತಿ 2 ಲಕ್ಷ. ಮೊದಲು ನಾವು ಆಟ ಸೋತಿದೀವಿ, ಅದು ಸಮಸ್ಯೆ ಇಲ್ಲ. ಆದ್ರೆ ಸೋತು ಗೆಲ್ತಾನಲ್ಲ ಅವನೇ ನಿಜವಾದ ದಾರ. ಸರಿ, ಕೂತ್ಕೋ, ಆಟ ಶುರು ಮಾಡು. ನಡು, ಈ ಅಣ್ಣ ತಮ್ಮನ್ ಸೆಂಟಿಮೆಂಟ್ ನ ಆಮೇಲೆ ಇಟ್ಕೊಳ್ಳಿ. ಈಗ ಶುರು ಮಾಡ್ಕೊ. ನಾನ್ ಪೂರ್ತಿ ದುಡ್ಡನ್ನ ಪೆಟ್ಟಿಗಿಡ್ತಾ ಇದ್ದೀನಿ. ಇವನು ತುಂಬಾ ದಡ್ಡನ ಅಥವಾ ಆಟಗಾರನ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಪೂರ್ತಿ ಅಣ್ಣ ಒಂದೇ ಸಾರಿ. ಅಣ್ಣ ನೀವು ಶೋರಾ? ನನ್ ಮಾತಿನ ಅರ್ಥ ಏನಂದ್ರೆ ಸ್ವಲ್ಪ ಸ್ವಲ್ಪನೇ ಆಡ್ಬೋದು ಅಂತ ಅಷ್ಟೇ. 50,000 ಅಥವಾ 1 ಲಕ್ಷ? ಸರಿ ಅಣ್ಣ, ನಿಮ್ಗೇನ್ ಅನ್ಸುತ್ತ ಅದ್ ಮಾಡಿ. ಆಟದ ರೂಲ್ಸ್ ಗೊತ್ತಲ್ವಾ? ನಾನೇನಾದ್ರೂ ಗೆದ್ರೆ ನೀನ್ ನನಗೆ ಡಬಲ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಗೊತ್ತು. ಅಂದ್ರೆ 4 ಲಕ್ಷ. ನಿನ್ನ ಹತ್ರ ಇದೆಯಾ? ಕೇಳಿಸ್ಕೊಳ್ಳಿಲ್ವಾ? ನನ್ ಗೆಳೆಯ ಅವನ್ ಮನೆನೇ ಅಡಕಿಟ್ಟಿದ್ದಾನೆ. ದಾರಾ,
ಸತ್ಯ ಹೇಳು, ಇವ್ ನಿನ್ ಗೆಳೆಯನ ಶತ್ರುನ ನಿನ್ನ ರೋಡಕ್ ತರಕ್ ತಯಾರಿ ಮಾಡ್ತಾನೆ. ದಾರ, ಭಯ ಆಗ್ತಿದ್ಯಾ? ಇಲ್ಲ ಅಣ್ಣ, ಯಾವನ್ ಭಯ ಪಡ್ತಾನ ಅವ್ನ್ ಸತ್ತು ಹೋಗ್ತಾನೆ. ಮತ್ತೆ ಯಾಕೋ ನಡ್ತಾ ಇದೆಯಾ ನೀನು? ನೀನ್ ನೋಡ್ಕೋ, ಇವಾಗ ಗೇಮ್ ಶುರು ಮಾಡು. ಸರಿ, ಹಾಗಾದ್ರೆ ಶುರು ಮಾಡೋಣ. ಬೇಸ್ ನಂಬರ್ 6. 6ಗಿಂತ ಹೆಚ್ಚಾಗಿ ಯಾರಿಗೆ ಬರುತ್ತೋ ಅವನೇ ಗೆದ್ದಾಗೆ. ಇವನ್ಗೆ ಮೊದಲನೇ ಕಾರ್ಡಲ್ಲಿ 6 ಸಿಕ್ಬಿಡ್ತು. ಅಯ್ಯೋ ದೇವ್ರೆ, ಈ ಸರಿ ನಾವು ಸೋಲ್ತೀವ ಹೇಗೆ? 7 ಬಂತು. ಇವಾಗ ಡೇವಿಡ್ ಅನ್ನ ಸೋಲ್ಸೋದು ಅಸಾಧ್ಯ. ಬ್ಯಾಕಪ್ 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 ಬ್ಯಾಕಪ್. ಈಗ ಗೇಮ್ ಓವರ್. ಒಂದ್ ನಿಮಿಷ, ಗೇಮ್ ಹೆಂಗ್ ಮುಗ್ದೋಗುತ್ತೆ? ಈಗ ನಮ್ ನಂಬರ್ ತೋರ್ಸೋದ್ ಬಾಕಿ ಇದೆ. ಮತ್ತೆ ಈ 7 ನಂಬರ್ ಇದೆಯಲ್ಲ, ಅದೇನ್ ದೊಡ್ಡ ವಿಷಯ ಏನಲ್ಲ. ನೆನ್ಪಿಟ್ಕೊ ಡೇವಿಡ್, ಈ ಆಟದಲ್ಲಿ ಯಾವಾಗ ಬೇಕಾದ್ರೂ ಏನ್ ನಡೆದ್ರು ನಡಿಬಹುದು. ಇಲ್ಲ ಆದಂಗೆ. ಚೀಟರ್ನ ಸೋಲಿಸ್ಬೇಕು ಅಂದ್ರೆ ಸ್ವಲ್ಪನಾದ್ರೂ ಚೀಟಿಂಗ್ ಮಾಡ್ಲೇಬೇಕು. ಅಣ್ಣ, ಈಗ ಮಜಾ ಬಂತು. ಇದು ಹೇಗ್ ಸಾಧ್ಯ? ಇವನು ಮೋಸ ಮಾಡ್ತಾ ಇದ್ದಾನ. ನೋಡ್ದ ಡೇವಿಡ್, ನಿನ್ ಕತೆ ಮುಗೀತು ಅಷ್ಟೇ ನಿಂದು. ಹೇಳಿದ್ನಲ್ಲ, ಈ ಆಟದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ನನ್ ಮುಖ ನೋಡ್ತಾ ನಿಂತ ಕತೆ ಎಲ್ಲ ದುಡ್ಡು ಕೊಡ್ತೀಯ. ಕೊಡ ದುಡ್ಡು, ಬೇಗ ಕೊಡಲೇ. ಸರಿ, ಇನ್ನೊಂದು ಆಟ ಆಡೋಣ. ಇವ್ನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಒಂದ್ಸರಿ ಗೆದ್ಮೇಲೆ ಮತ್ತೆ ಆಡ್ತಿದ್ದಾನಲ್ಲ. ಕಿವಿ ಕೇಳಿಸ್ತಲ್ವಾ ನಿನ್ಗೆ? ಕೇಳಿಸ್ತಿಲ್ವಾ ನಮ್ಮ ಅಣ್ಣ ಏನಂದ ಅಂತ? ಅವನ್ DNA ನಲ್ಲೇ ರಿಸ್ಕ್ ಇದೆ ಅಂತ ಹೇಳಿಲ್ವಾ? ರೂಲ್ಸ್ ಗೊತ್ತಿದ್ಯಲ್ಲ, ನಾನ್ ಗೆದ್ರೆ ನೀನ್ ನನಗ್ ಪೂರ್ತಿ 8 ಲಕ್ಷ ಕೊಡ್ಬೇಕಾಗತ್ತೆ. ಸರಿ, ಕೊಡ್ತೀನಿ. 8 ಲಕ್ಷ ಎಲ್ಲಿಂದ ಕೊಡ್ತೀಯ ಡೇವಿಡ್? ಅಯ್ಯೋ, ನೀನ್ ಖಾಲಿ ಆಗಿದ್ಯಾ, ಖಾಲಿ ಆಗಿದ್ಯಾ. ತಾಕತ್ತಿದ್ರೆ ಈ ಆಟದಲ್ಲಿ ನನ್ನ ಸೋಲ್ಸು ನೋಡೋಣ. ಗೊತ್ತಾಯ್ತಾ? ಗೇಮ್ ರೂಲ್ಸ್ ಪ್ರಕಾರ ಎಲ್ಲಿ ತನಕ ನಿನ್ ದುಡ್ಡು ಟೇಬಲ್ ಮೇಲೆ ಬರಲ್ವೋ ಅಲ್ಲಿವರೆಗೂ ಗೇಮ್ ಶುರು ಆಗಲ್ಲ. ಬೇಗ ಬೇಗ ಹೇಳು ಡೇವಿಡ್, ಏನ್ ಮಾಡ್ತೀಯಾ? ಇಲ್ಲ ಅಂದ್ರೆ ಈ ದುಡ್ಡು ತಗೊಂಡು ನಾನು ಇಲ್ಲಿಂದ ಹೊಡ್ತೀನಿ. ಗೇಮ್ ಮಧ್ಯದಲ್ಲೇ ಹೋಗೋ ಹಾಗಿಲ್ಲ. ಸರಿ, ಹಾಗಾದ್ರೆ ಗೇಮಿನ್ ರೂಲ್ಸ್ ಪ್ರಕಾರ ನಿನ್ ಟೇಬಲ್ ಮೇಲೆ ದುಡ್ಡಿಡು. ಸುಮ್ನೆ ಹಿಂಗ್ ನಿಂತ್ಕೊಂಡು ನೋಡ್ತಾ ನಿಂತ್ಕೊಂಬೇಡ. ಬಾರೋ ಇಲ್ಲಿ. 8 ಲಕ್ಷ ಕೊಡು. 8 ಲಕ್ಷ ಕೊಡೋದ್ರಲ್ಲಿ ಪ್ರಾಬ್ಲಮೇ ಇಲ್ಲ ನಂಗೆ ಡೇವಿಡ್ ಅಣ್ಣ. ಆದ್ರೆ ನಿಮಗಿವತ್ತು ತುಂಬಾ ಬ್ಯಾಡ್ ಲಕ್ ಇದೆ, ಅದಕ್ಕೆ ಸಾಲ ಕ್ಯಾನ್ಸಲ್. ದಾರ, ದುಡ್ಡೆಲ್ಲ ತಗೋ, ಹೋಗೋ ಸಮಯ ಬಂತು. ದಾರ, ಇರು ಇರು, ನಾನು ಆಡ್ತೀನಿ. ನೀ ನನಗೆ ಲೋನ್ ಕೊಡು ಪ್ಲೀಸ್. ನಿಂಗೆ ಗೊತ್ತು ತಾನೇ ನನಗೆ ಎಷ್ಟು ನಿಯತ್ತಿದೆ ಅಂತ. ನಂಬು ನನ್ನನ್ನ. ಈ ವಿಚಾರ ಕರೆಕ್ಟ್ ಆಗಿ ಹೇಳ್ದೆ, ನೀನ್ ನಂಬಿಕಸ್ತದ ವ್ಯಕ್ತಿ ಅಂತ. ನಾನ್ ನಿನ್ಗೆ ಲೋನ್ ಕೊಡ್ತೀನಿ. ಡೇವಿಡ್, ನನಗೇನಾದ್ರೂ ಹುಚ್ಚನಾಯಿ ಕಡ್ದಿದ್ಯಾ ನಿನ್ಗೆ ಲೋನ್ ಕೊಡೋದಕ್ಕೆ? ವಾಗ ಇಲ್ಲಿಂದ. ಇರೋ. ಹೊರಗೆ ನಿಲ್ಸಿರೋ ನನ್ನ ಕಾರಿನ ಬೆಲೆ 10 ಲಕ್ಷ ರೂಪಾಯಿ. ಕೂತ್ಕೋ, ಶುರು ಮಾಡೋ. ನಂಗನ್ಸುತ್ತೆ ಡೇವಿಡ್ಗೆ ಇವತ್ತೆಲ್ಲ ಕೆಟ್ಟಿದೆ. ಆಟದ ನಿಜವಾದ ಮಜಾ ಈಗ ಬರತ್ ನೋಡು. ಸರಿ, ಶುರು ಮಾಡೋ. ಈ ಸಲ ನಾನು ಇದನ್ನ ಹೇಗ್ ಸೆಟ್ ಮಾಡ್ತೀನಿ ಅಂದ್ರೆ, ನಾನು ಇದ್ರಲ್ಲಿ ಗೆಲ್ಲೇಬೇಕು. ಎದ್ದು. ಈಗ 7 ನಂಬರ್ ಬಂದಿದೆ ಅಣ್ಣ. ಗೆಲ್ಬೇಕಂದ್ರೆ 7 ನಂಬರ್ಗಿಂತ ಜಾಸ್ತಿ ಬರಬೇಕು. ನನ್ನ ಮೊದಲನೇ ನಂಬರ್ 6 ಬಂದಿದೆ. ನೀನ್ ಎತ್ತಿದ್ರೆ 3 ಬಂದಿರುತ್ತೆ. ಕಾರ್ಡ್ ಎತ್ತು ಬೇಗ. ಎಲ್ಲ ನನ್ನ ಪ್ಲಾನಿನ ಪ್ರಕಾರನೇ ನಡೀತಾ ಇದೆ. ನಾನು ಈ ಸರಿ ಏನಾದ್ರೂ ಸೋತ್ಬಿಟ್ಟೆ ಅಂದ್ರೆ ರೋಡ್ಗೆ ಬಂದ್ಬಿಡ್ತೀನಿ. ಕಾಪಾಡೋ ದೇವ್ರೆ. ಹೋದ್ಸಲ ನಾನು ಕೊನೆದಾಗೆ ಎತ್ತಿದ್ದು, ಈಗ ನೀನೆತ್ತು. ಡೀಲರ್ ನೀನಲ್ವಾ? ನಾವ್ಯಾಕೆ ಮೊದಲು ತೋರಿಸ್ಬೇಕು? ದಾರ, ನಾನ್ ತೋರಿಸ್ಲಾ? ನಂಬರ್ 5. ಆಲ್ರೆಡಿ ಡೇವಿಡ್ಗೆ 6 ಇದೆ. ಅಂದ್ರೆ ಡೇವಿಡ್ ಗೆಲ್ಬಹುದು ಅನಿಸ್ತಾ ಇದೆಯಲ್ಲಪ್ಪ ನನಗೆ. ಏನ್ ಮಾಡ್ಲಿ? ಇವನಿಗೆ ಟೋಟಲ್ ಬಂದಿರೋದೇ 8, ನನಗಾಗುತ್ತೆ 9.
ಎಲ್ರು ಕೇಳಿ, ಎಲ್ರು ನನಗೆ ಚಿಯರ್ಸ್ ಮಾಡಿ. ನಾನು ಇವತ್ತು ಗೆದ್ದಿರೋ ದುಡ್ಡಲ್ಲಿ ನಿಮಗೆ ಪಾರ್ಟಿ ಕೊಡಿಸ್ತೀನಿ. ನನಗೆ ಎಷ್ಟು ನಂಬರ್ ಬಂದಿರ್ಬೋದು ಅಂತ ಸ್ವಲ್ಪ ಗೆಸ್ ಮಾಡಿ. ಡೇವಿಡ್ ಅಂತ ಯಾರು ಅನ್ನೋದು ನಿನಗೆ ಇವತ್ತು ಗೊತ್ತಾಗುತ್ತೆ. ಅಯ್ಯೋ! ಗೆದ್ಬಿಟ್ವಿ ಅಣ್ಣ, ನಾವು ಗೆದ್ಬಿಟ್ವಿ. ಇದು ಹೇಗ್ ಸಾಧ್ಯ? ಇವನ್ ಏನೋ ಮಾಡ್ತಾ ಇದ್ದಾನೆ. ನನ್ನ ದಾಳ ನನಗೆ ಉಲ್ಟಾ ಹೊಡೆಯಕ್ಕೆ ಹೇಗ್ ಸಾಧ್ಯ? ಎತ್ತೋ. ನಿನ್ನಿಂದ ನನಗೆ ನನ್ನ ದುಡ್ಡು ಮತ್ತೆ ನನ್ನ ಕಾರ್ ಎರಡು ಸಿಕ್ಬಿಡ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೀನ್ ಚೀಟಿಂಗ್ ಮಾಡಿದ್ಯಾ? ಚೀಟಿಂಗ್ ಮಾಡಿದ್ಯಾ? ಈ ಪೀಟರ್ ನಂಬರ್ 1 ಮೋಸ್ಕಾರ. ನಮ್ ದುಡ್ಡನ್ನ ಇಲ್ಲಿ ಮೋಸದಿಂದ ಗೆಲ್ಲಕ್ಕೆ ಅಂತಾನೆ ದಾರವನ್ನ ಕರ್ಕೊಂಡ್ ಬಂದಿದ್ದಾನೆ. ಇವನ್ ಚೀಟರ್. ನಿಮ್ಮ ಹತ್ರ ಪ್ರೂವ್ ಮಾಡಕ್ ಏನ್ರು ಇದೆ? ಇವ್ರು ಚೀಟಿಂಗ್ ಮಾಡಿದ್ರು ಅಂತ. ದಾರ, ನಾವೇನ್ ದುಡ್ಡು ಗೆದ್ದಿದ್ದೀವಲ್ಲ ಇಲ್ಲೆಲ್ರಿಗೂ ಹಂಚು. ಗೌಲೆ, ಇವತ್ತಿನ ಎಣ್ಣೆ ಎಲ್ರಿಗೂ ನನ್ನ ಕಡೆಯಿಂದ. ಪೀಟರ್ ಅಣ್ಣ, ತುಂಬಾ ಧನ್ಯವಾದ ಕಣಣ್ಣ. ನನಗ್ ನೋಡ್ತಾ ಇದ್ದಂಗೆ ಗೊತ್ತಾಯ್ತು ಇವನ್ ದೊಡ್ಡ ಕಿಲಾಡಿ ಅಂತ. ನಿಜವಾಗ್ಲೂ ಇವನ್ ದೊಡ್ಡ ಕಿಲಾಡಿನೇ. ಅಂತ ಕಿಲಾಡಿನೇ. ಹೌದು, ಪೀಟರ್ ಅಣ್ಣ ಕಿಲಾಡಿನೇ. ಹೌದು. ಏನನ್ಸಿತ್ತು ಡೇವಿಡ್? ನೀನ್ ಮಾತ್ರ ಜನರನ್ನ ನಿನ್ ಕಡೆ ಕರ್ಕೋಬಹುದಾ? ಅವ್ನ್ ನಿನ್ ಮೇಲೆ ಅಪಾದನೆ ಯಾಕೆ ಇಡ್ತಿದ್ದಾನೆ ಅಂದ್ರೆ ನೀನ್ ಸೋತಿದ್ಯಾ, ಅದಕ್ಕೆ. ಲೂಸರ್ ನೀನು, ಲೂಸರ್. ಲೂಸರ್. ಅಯ್ಯೋ ನನ್ ಮಕ್ಳು, ನನ್ ಸಾತ್ ಬಿಟ್ಟು ಇನ್ನೊಬ್ಬನ್ ಹಿಂದೆ ಹೋಗ್ತಾ ಇದ್ದೀರಾ? ನಾವ್ ನಿಮ್ಮವ್ರಾಗಕ್ ಹೇಗ್ ಸಾಧ್ಯ? ನೀನ್ ಪ್ರತಿ ಸಲ ಗೆದ್ದಾಗ ನಮಗೇನು ಕೊಡ್ತಾ ಇರ್ಲಿಲ್ಲ ಗೊತ್ತಾ? ನೀನು ಗೆದ್ದಿರೋ ದುಡ್ಡಲ್ಲಿ ನಮ್ಗೊಂದ್ ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಇವತ್ ನಮ್ ದುಡ್ಡು ನಮಗ್ ವಾಪಸ್ ಬೇಕು. ಹೌದು, ಬೇಕು, ಬೇಕೇ ಬೇಕು. ಡೇವಿಡ್, ಗೇಮ್ನು ನೀನೇ ಸೆಟ್ ಮಾಡಿದ್ಯಾ, ಡೈಸ್ನು ನೀನೇ ಸೆಟ್ ಮಾಡಿದ್ಯಾ. ನಾನ್ ಬರೀ ಆಟ ಆಡಿದ್ದೀನಿ ಅಷ್ಟೇ. ಹಾಗಿದ್ರೆ ನಾನ್ ಹೇಗ್ ಚೀಟರ್ ಆಗ್ತೀನಿ? ಏನ್ ಫ್ರೆಂಡ್ಸ್, ಇದು ಪಾಸಿಬಲ್? ಇಲ್ಲ. ಅಂದ್ರೆ ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ? ನಾನೇ ತಪ್ಪಾಗಿ ಗಾಡ್ನ ಎತ್ಬಿಟ್ನಾ? ಡೇವಿಡ್, ನೀನ್ ಸೋಲನ್ನ ಒಪ್ಕೋ, ಮತ್ತೆ ನನ್ನ ಗಾಡಿನ ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ. ಗುಡ್ ಬೈ. ಇವಾಗ ಅವ್ನು ನಮ್ಮನ್ನ ಕರಿತಾನೆ ನೋಡು. ದಾರಾ, ನಿಮಗೆ ಹೇಗೆ ಗೊತ್ತಣ್ಣ? ಮೈಂಡ್ ರೀಡರಾ ನೀವು? ಗ್ಯಾಮ್ಲಿಂಗ್ ಅಲ್ಲಿ ಇದೇ ಪ್ರಾಬ್ಲಮ್. ಎಲ್ಲಿ ತನಕ ತನ್ನ ಹತ್ರ ಇರೋದನ್ನ ಕಳ್ಕೊಳಲ್ವೋ ಅಲ್ಲಿವರೆಗೂ ಬುದ್ಧಿ ಬರಲ್ಲ. ಇನ್ನೊಂದ್ ರೌಂಡ್ ಆಡೋಣ. ಡೇವಿಡ್, ನಿನ್ನ ಹತ್ರ ಅಂತೂ ದುಡ್ಡಿಲ್ಲ, ಗಾಡಿನೂ ಇಲ್ಲ. ಈಗ ಬೆಟ್ಟಿಂಗ್ ಕಟ್ಟಕ್ ನಿನ್ನ ಹತ್ರ ಏನಿದೆ? ನೀನ್ ಹೆಂಡ್ತಿನ? ಅವಳು ಹೋದ್ ತಿಂಗಳು ಅವಳು ಯಾವನ್ ಜೊತೆನೂ ಓಡೋದ್ಲಲ್ವಾ? ಇವಾಗ ಏನ್ ಕಟ್ತೀಯಾ? ನೀನೇನಾ? ಪಕ್ಕದ ಗಲ್ಲಿಯಲ್ಲಿ ನನ್ನ ಹೆಸರಲ್ಲಿ ಒಂದ್ ಬಾರ್ ಇದೆ. ನಾನೇನಾದ್ರೂ ಸೋತ್ರೆ ಅದ್ ನಿನ್ಗೆ, ಆದ್ರೆ ನಾನ್ ಗೆದ್ರೆ ಈ ದುಡ್ಡು, ಕಾರು ಎಲ್ಲ ನನಗ್ ವಾಪಸ್ ಸಿಗ್ಬೇಕು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.